ಟೇಬಲ್ ಟೆನ್ನಿಸಲ್ಲಿ ಭಾಳ ಸ್ಟ್ರಾಂಗೆಸ್ಟ್ ಟೀಮ್ ಅಂದರೆ ಯಾವ ದೇಶದಲ್ಲಿದೆ? ಸರ್ ಚೈನಾ, ಜಪಾನ್, ಕೊರಿಯಾ ಇದು ಟಾಪ್ 3 ಕಂಟ್ರೀಸ್. ಏನು ಡಿಫ್ರೆನ್ಸ್ ಏನು ಅನ್ನಿಸ್ತಿದೆ ಚೀನಾ ಹುಡುಗರಿಗೂ ನಿಮಗೂ? ಅವರು ಟೇಬಲ್ ಟೆನ್ನಿಸ್ ಈಸ್ ಅ ನ್ಯಾಷನಲ್ ಸ್ಪೋರ್ಟಲ್ಲಿ ಚಿಕ್ಕ ಮಕ್ಕಳಿಂದ 5 ವರ್ಷ 3 ವರ್ಷ ಹುಡುಗರಿಂದ 8 ಇಯರ್ಸ್ 90 ಇಯರ್ಸ್ ಜನನೂ ಆಡ್ತಾರೆ ಅಲ್ಲಿ. ಇಟ್ ಈಸ್ ಲೈಕ್ ಬ್ರೀತಿಂಗ್ ಫಾರ್ ದೆಮ್. ಸೊ ದಟ್ಸ್ ಡಿಫ್ರೆಂಟ್ ಕಲ್ಚರ್ ದೇರ್. ಸಿಂಗಲ್ಸಲ್ಲಿ ಯಾವ್ಯಾವ ಹೈಯೆಸ್ಟ್ ಅಚೀವ್ಮೆಂಟ್ಸ್ ಇದೆ? ಸೊ ಅಂಡರ್ 15 ನ್ಯಾಷನಲ್ ಚಾಂಪಿಯನ್, 19 ನ್ಯಾಷನಲ್ ಚಾಂಪಿಯನ್, ರೀಸೆಂಟ್ ವುಮೆನ್ಸ್ ನ್ಯಾಷನಲ್ ಚಾಂಪಿಯನ್ ಮತ್ತು ಕಾಮನ್ವೆಲ್ತ್ ಚಾಂಪಿಯನ್ಸ್. ಈಗ ಏಷ್ಯನ್ ಗೇಮ್ಸಿಗೆ ಹೋಗೋದಕ್ಕೆ ಏನೇನು ಪ್ರಿಪ್ರೇಷನ್ಸ್ ನಡೀತಾ ಇದೆ? ಎಲ್ಲಿ ಪ್ರಿಪೇರ್ ಆಗ್ತಾ ಇದ್ದೀರಾ? ನಾನು ಇವಾಗ ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಇವಾಗ ನ್ಯಾಷನಲ್ ಕ್ಯಾಂಪ್ ಆಗ್ಬೋದು. ನಮಸ್ಕಾರ ಪ್ರಜಾವಾಣಿ ವೀಕ್ಷಕರಿಗೆ, ಪ್ರಜಾವಾಣಿ ಪಾಡ್ಕಾಸ್ಟ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ಏಷ್ಯನ್ ಗೇಮ್ಸ್ ಹತ್ರ ಬರ್ತಾ ಇದೆ. ಈ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತದ ಅಥ್ಲೀಟ್ಗಳು ಬಹಳಷ್ಟು ಪದಕಗಳನ್ನು ಗೆದ್ದುಕೊಂಡು ಬರುವಂತಹ ಭರವಸೆ ಕೂಡ ಮೂಡಿದೆ. ಯಾಕೆಂದರೆ ಇತ್ತೀಚೆಗಷ್ಟೇ ಕಾಮನ್ವೆಲ್ತ್ ಗೇಮ್ಸಲ್ಲಿ ನಮ್ಮ ಅಥ್ಲೀಟ್ಗಳು ಬಹಳ ದೊಡ್ಡ ಸಾಧನೆ ಮಾಡಿ ಬಂದಿದ್ದಾರೆ. ಗ್ಲಾಸ್ಗೋದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಗೇಮ್ಸಲ್ಲಿ 39 ಪದಕಗಳನ್ನು ನಮ್ಮ ಭಾರತದ ಅಥ್ಲೀಟ್ಗಳು ಗೆದ್ದಿದ್ದಾರೆ. ಆದರೆ ಆ ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸಲ್ಲಿ ಈ ಬಾರಿ ಟೇಬಲ್ ಟೆನ್ನಿಸ್ ಆಟ ಇರಲಿಲ್ಲ. ಆದರೆ ಅದಕ್ಕೆ ಪ್ಯಾರಲಲ್ ಆಗಿ ಟೇಬಲ್ ಟೆನ್ನಿಸ್ ಕಾಮನ್ವೆಲ್ತ್ ಗೇಮ್ಸ್ ನಡೀತು. ಆಗ ನಮ್ಮ ಬೆಂಗಳೂರಿನ ಹುಡುಗಿ ಯಶಸ್ವಿನಿ ಗೋರ್ಪಡೆ ಅವರು ಪದಕ ಗೆದ್ದು ಸಾಧನೆ ಮಾಡಿದ್ದಾರೆ. ಈಗ ಅವರು ಕೂಡ ಜಪಾನ್ನಲ್ಲಿ ನಡೆಯುವಂತಹ ಏಷ್ಯನ್ ಗೇಮ್ಸ್ಗೆ ಹೋಗ್ತಾ ಇದ್ದಾರೆ. ಆ ಕುರಿತು ಮತ್ತು ತಮ್ಮ ಜೀವಮಾನದ ಸಾಧನೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಯಶಸ್ವಿನಿ ಗೋರ್ಪಡೆ ಅವರು ಬಂದಿದ್ದಾರೆ. ನಮಸ್ಕಾರ ಯಶಸ್ವಿನಿ, ಸ್ವಾಗತ. ನಮಸ್ಕಾರ ಸರ್. ಯಶಸ್ವಿನಿ ಅವರೇ, ಈಗ ನೀವು ಏಷ್ಯನ್ ಗೇಮ್ಸ್ಗೆ ಸಿದ್ಧತೆ ಮಾಡ್ಕೋತಾ ಇದ್ದೀರಿ. ಈ ಒಂದು ಲೆವೆಲ್ಲಿಗೆ ಬಂದ ನಿಮ್ಮ ಒಂದು ಪಯಣ ಯಾವ ಥರ ಇತ್ತು? ಯಾವಾಗ ನೀವು ಟೇಬಲ್ ಟೆನ್ನಿಸ್ ಸ್ಟಾರ್ಟ್ ಮಾಡಿದ್ರಿ? ಯಾರನ್ನು ನೋಡಿ ನೀವು ಸ್ಟಾರ್ಟ್ ಮಾಡಿದ್ರಿ? ಈ ಗೇಮ್ ಬಗ್ಗೆ ಯಾಕಿಷ್ಟು ನಿಮಗೆ ಅಟ್ಯಾಚ್ಮೆಂಟ್ ಶುರುವಾಯಿತು? ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಸ್ಟಾರ್ಟ್ ಮಾಡಿದೆ ಸರ್ ಟೇಬಲ್ ಟೆನ್ನಿಸ್. ಮಹಿಳಾ ಮಂಡಳಿ ಸ್ಕೂಲಲ್ಲಿ ಟೇಬಲ್ ಟೆನ್ನಿಸ್ ನಡೀತಾ ಇತ್ತು. ಅಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ನಂದು ಪ್ರಯಾಣ ಸ್ಟಾರ್ಟ್ ಆಯಿತು. ಇವಾಗ ತನಕ ಆಲ್ಮೋಸ್ಟ್ 14 ಇಯರ್ಸ್ ಆಗಿದೆ ಆಡ್ತಾ. ನಾನು ಅಂಶುಮನ್ ರಾಯ್ ಅವ್ರ ಕಡೆ ಕೋಚಿಂಗ್ ತೊಗೊತೀನಿ. ಅವರು ನನ್ನ ಗುರು ಹಾಗೂ ದೊಡ್ಡ ಅಣ್ಣ ಥರ ನನಗೆ. ಸೊ ಹಾಗೆ ಸ್ಟಾರ್ಟ್ ಮಾಡಿದೆ ಸರ್ ನಾನು. ಯಶಸ್ವಿನಿ, ನಿಮ್ಮ ಮನೇಲಿ ಯಾರಾದರೂ ಮೊದಲು ಟೇಬಲ್ ಟೆನ್ನಿಸ್ ಆಡ್ತಾ ಇದ್ರಾ ಅಥವಾ ನೀವು ಯಾರನ್ನಾದರೂ ನೋಡಿ ಅದರಲ್ಲಿ ಇಂಟ್ರೆಸ್ಟ್ ಬಂತ? ಇಲ್ಲ ಸರ್, ಯಾರೂ ಆಡ್ತಿರ್ಲಿಲ್ಲ. ನಾನು ಆ್ಯಕ್ಚುಲಿ ತುಂಬ ಜ್ವರ ಬೀಳ್ತಿತ್ತು, ನನಗೆ ಹುಷಾರಿರ್ತಿರ್ಲಿಲ್ಲ. ಅದಕ್ಕೆ ಅಪ್ಪ ಅಮ್ಮ ಒಂದು ಇಂಡೋರ್ ಸ್ಪೋರ್ಟ್ಸ್ ಜಾಯಿನ್ ಮಾಡಿಸಿದ್ರು. ಅದೇ ಟೇಬಲ್ ಟೆನ್ನಿಸ್. ನಾನು ಅಲ್ಲೇ ಸ್ಕೂಲಲ್ಲಿ ಓದ್ತಾ ಇದ್ದೆ. ಸೊ ಹಂಗೆ ಸ್ಟಾರ್ಟ್ ಮಾಡಿದೆ. ಫಿಸಿಕಲ್ ಫಿಟ್ನೆಸ್, ಹೆಲ್ತಿಗೆ ಇರಲಿ ಅಂತ ಒಂಥರ ರಿಕ್ರಿಯೇಷನ್ಗೆ ಸ್ಟಾರ್ಟ್ ಮಾಡಿದ್ದು. ಈಗ ಅದು ನಿಮ್ಮ ಸಾಧನೆ ಹಾದಿಯಾಗಿದೆ. ನೀವು ಫಸ್ಟ್ ಟೈಮ್ ಈ ಜೂನಿಯರ್ ಲೆವೆಲ್ಲಿಗೆ ಫಸ್ಟ್ ನೀವು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀರಾ, ಆಮೇಲೆ ಸ್ಕೂಲ್ ಗೇಮ್ಸಲ್ಲೆಲ್ಲ ಆಡ್ತೀರಿ. ಸ್ಟಾರ್ಟಿಂಗಲ್ಲಿ ನೀವು ಏಜ್ ಗ್ರೂಪಿಗೆ ಬಂದಾಗ ಅಲ್ಲಿ ನಿಮ್ಮ ಅಚೀವ್ಮೆಂಟ್ಸ್ ಏನೇನಿತ್ತು ಯಶಸ್ವಿನಿ? ನಾನು ಸ್ಟಾರ್ಟ್ ಮಾಡಿ ಸ್ಟೇಟಲ್ಲಿ ಅಂಡರ್ 12, ಅಂಡರ್ 10, ಅಂಡರ್ 15 ಟೀಮಿಗೆ ಬಂದೆ. ಸ್ಟಾರ್ಟ್ ಸ್ಲೋ 2-3 ಇಯರ್ಸ್. ಆಮೇಲೆ ಅಲ್ಲಿಂದ ಅಂಡರ್ 15 ನ್ಯಾಷನಲ್ ಚಾಂಪಿಯನ್ ಆದೆ 2018ಅಲ್ಲಿ. ಅಲ್ಲಿಂದ ನಮಗೆ ಅನ್ನಿಸ್ತು ವಿ ಕ್ಯಾನ್ ಪರ್ಸ್ಯೂ ದಿಸ್ ಆ್ಯಸ್ ಅ ಪ್ರೊಫೆಷನ್ ಅಂತ, ಟೇಬಲ್ ಟೆನ್ನಿಸ್. ಅಲ್ಲಿಂದ ಕೋವಿಡ್ ಆಯಿತು. ಆಮೇಲೆ ಸ್ವಲ್ಪ ಟೂರ್ನಮೆಂಟ್ಸ್ ಬ್ರೇಕ್ ಆಯಿತು. ನನಗೂ ಸ್ಟಡೀಸ್ ಮೇಲೆ ಫೋಕಸ್ ಮಾಡೋಕ್ಕೆ ಟೈಮ್ ಸಿಕ್ತು. ಅದಾದಮೇಲೆ ಇಂಟರ್ನ್ಯಾಷನಲ್ ಸ್ಟಾರ್ಟ್ ಆಯಿತು. ಐ ಪರ್ಫಾರ್ಮ್ಡ್ ವೆಲ್ ಅಂಡರ್ 17, ಅಂಡರ್ 19 ಕ್ಯಾಟಗರೀಸ್ ಇಂಟರ್ನ್ಯಾಷನಲಿ. ನಾನು ಟಾಪ್ 5 ಫಿನಿಷ್ ಮಾಡಿದೆ ಅಂಡರ್ 19 ವರ್ಲ್ಡ್. ಆಮೇಲೆ ಡಬಲ್ಸ್ ವರ್ಲ್ಡ್ ನಂಬರ್ 1 ಫಿನಿಷ್ ಮಾಡಿದೆ. ಸೊ ಹಾಗೆ ಅಂಡರ್ 19 ನ್ಯಾಷನಲ್ ಚಾಂಪಿಯನು ಆದೆ ಇಂಡಿಯಾದಲ್ಲಿ. ಆಮೇಲೆ ಇವಾಗ ನೀವು ಸಿಂಗಲ್ಸ್ ಮತ್ತು ಡಬಲ್ಸ್ ಎರಡೂ ಆಡ್ತಿದ್ರಲ್ವ? ಹೌದು ಸರ್. ಸಿಂಗಲ್ಸಲ್ಲಿ ಯಾವ್ಯಾವ ಹೈಯೆಸ್ಟ್ ಅಚೀವ್ಮೆಂಟ್ಸ್ ಇದೆ? ಸೊ ಅಂಡರ್ 15 ನ್ಯಾಷನಲ್ ಚಾಂಪಿಯನ್, 19 ನ್ಯಾಷನಲ್ ಚಾಂಪಿಯನ್, ರೀಸೆಂಟ್ ವುಮೆನ್ಸ್ ನ್ಯಾಷನಲ್ ಚಾಂಪಿಯನ್ ಮತ್ತು ಕಾಮನ್ವೆಲ್ತ್ ಚಾಂಪಿಯನ್ ಸರ್. ರೀಸೆಂಟ್ ಅಂತಂದರೆ ನ್ಯಾಷನಲ್ಸಲ್ಲಿ ನೀವು ಮಾರ್ಚಲ್ಲಿ ಆಗಿದ್ದಲ್ವ? ಹೌದು ಸರ್. ಆ ಒಂದು ಸಕ್ಸಸ್ ನಿಮ್ಗೆ ಯಾವ ಥರ ಬೂಸ್ಟ್ ಮಾಡ್ತು ಕಾಮನ್ವೆಲ್ತಲ್ಲಿ ಗೆಲ್ಲೋದಕ್ಕೆ? ಆ್ಯಕ್ಚುಲಿ ಲಾಸ್ಟ್ ಇಯರ್ ಸೀಸನ್ ಅಷ್ಟು ಚೆನ್ನಾಗಿ ನಡೀತಿರ್ಲಿಲ್ಲ ನನಗೆ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್, ಮೋಸ್ಟ್ಲಿ ಡೌನ್ಸ್ ಕಾಣಿಸ್ತಿತ್ತು. ಪರ್ಫಾರ್ಮೆನ್ಸ್ ಇರಲಿಲ್ಲ. ತುಂಬ ಬೇಜಾರು ಪಟ್ಕೊಂಡಿದ್ದೆ ನಾನು.
ಹಾಗೆ ನ್ಯಾಷನಲ್ಸ್ಗೆ ಹೋಗೋ ಮುಂಚೆ ನಂಗೆ ಸ್ವಲ್ಪ ಟೈಮ್ ಸಿಕ್ತು ಟ್ರೈನಿಂಗ್ ಮಾಡೋಕ್ಕೆ ಬ್ಯಾಂಗ್ಳೂರಲ್ಲಿ. ಇದ್ಬಿಟ್ಟು ಸ್ವಲ್ಪ ನನಗೆ ಟ್ರೈನಿಂಗ್ ಮಾಡಿಬಿಟ್ಟು ನನಗೆ ಕಾನ್ಫಿಡೆನ್ಸ್ ಬಂತು, ನನ್ನ ಮೇಲೆ ಸ್ವಲ್ಪ ಬೆಟರ್ ಅನ್ನಿಸ್ತು. ಅದ್ರ ಮೂಳೆ ನನಗೆ ನ್ಯಾಷನಲ್ ಸ್ವಲ್ಪ ಪರ್ಫಾರ್ಮ್ ಮಾಡೋಕ್ಕೆ ಬಿಲೀಫ್ ಬಂತು ಸರ್. ಈ ಇಷ್ಟು ವರ್ಷದಲ್ಲಿ ನೀವು ಆಡಿದ್ದೀರಲ್ವ, ಎಷ್ಟೊಂದು ಮ್ಯಾಚ್ಗಳನ್ನು ಆಡಿದ್ದೀರ. ನಿಮ್ಮ ಬೆಸ್ಟ್ ಮ್ಯಾಚ್, ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಯಾವುದನ್ನು, ಯಾವ ಮ್ಯಾಚನ್ನು ಮತ್ತು ಯಾವ ಅಪೋನೆಂಟನ್ನು ಕನ್ಸಿಡರ್ ಮಾಡ್ತೀರಿ? ಸರ್ ನಾನು ಇವಾಗ ರೀಸೆಂಟ್ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಸೆಮಿಫೈನಲ್ಸ್ ಅಂದ್ಕೊತೀನಿ. ನಾನು 2-1 ಡೌನ್ 9-6 ಡೌನ್ ಇದ್ದೆ ಸುತೀರ್ಥ ಮುಖರ್ಜಿ ಜೊತೆ ಸೆಮಿಫೈನಲ್ಸಲ್ಲಿ. ಸೊ ನಾನು ಅಲ್ಲಿ ಕಾಣಿಸ್ತಿರ್ಲಿಲ್ಲ ನಾನು ಗೆಲ್ತೀನಿ ಇಲ್ವಾ ಅಂತ, ಬಟ್ ನಾನು ಅಲ್ಲಿ ಬಿಲೀವ್ ಮಾಡಿದೆ. ಸ್ವಲ್ಪ ಸೆಲ್ಫ್ ಟಾಕ್ ಇತ್ತು, ನನ್ನ ಕೋಚಿಂದ ಪ್ರೋತ್ಸಾಹನ ಇತ್ತು. ಸೊ ಅಲ್ಲಿಂದ ನನಗೆ ಆ ಮ್ಯಾಚ್ ಗೆದ್ದಿದ್ದು ತುಂಬ ಬೂಸ್ಟ್ ಕೊಡ್ತು ನನಗೆ ಫೈನಲ್ಸ್ಗೆ. ಹಾಂ, ಈ ಕಾಮನ್ವೆಲ್ತ್ ಗೇಮ್ಸಲ್ಲಿ ಯಾವ್ಯಾವ ದೇಶ ಇತ್ತು ನೀವು ಆಡುವಾಗ? ಕಾಮನ್ವೆಲ್ತ್ TT ಚಾಂಪಿಯನ್ಶಿಪ್ಪಲ್ಲಿ ಇಂಡಿಯಾ, ಕೆನಡಾ, ಶ್ರೀಲಂಕಾ, ಬಾಂಗ್ಲಾದೇಶ್, ಮಲೇಷ್ಯಾ, ಸಿಂಗಾಪುರ್ ಆ್ಯಂಡ್ ಮನಿ ಮೋರ್. ಈಗ ಎಟ್ ಪ್ರೆಸೆಂಟ್ ಟೇಬಲ್ ಟೆನ್ನಿಸಲ್ಲಿ ಹೈಯೆಸ್ಟ್ ರ್ಯಾಂಕ್ಡ್ ಮತ್ತು ಭಾಳ ಸ್ಟ್ರಾಂಗೆಸ್ಟ್ ಟೀಮ್ ಅಂದರೆ ಯಾವ ದೇಶದಲ್ಲಿದೆ? ಸರ್ ಚೈನಾ, ಜಪಾನ್, ಕೊರಿಯಾ, ಇದು ಟಾಪ್ 3 ಕಂಟ್ರೀಸ್ ಟೇಬಲ್ ಟೆನ್ನಿಸಲ್ಲಿ. ಹಾಂ, ನಾವು ಆ ಲೆವೆಲ್ಲಿಗೆ ಇನ್ನೂ ಇದೇವಾ? ಯಾವ ಥರ ನಮ್ಮ ಪ್ರಿಪ್ರೇಷನ್ಸ್ ಇದೆ? ನೀವು ಅಂಡರ್ 19 ಕೂಡ ಚೈನಾ ಅಪೋನೆಂಟ್ ಆಡಿದ್ರಿ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ಹೌದು, ನಾವು ಅಂಡರ್ 19 ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಸೆಮಿಫೈನಲ್ಸ್ ಟೀಮ್ ಇವೆಂಟ್ಸ್ ಚೈನಾ ಮೇಲೆ ಆಡಿದ್ವಿ. ಹೌದು, ತುಂಬ ಸ್ಟ್ರಾಂಗ್ ಇದ್ದಾರೆ ಅವರು. ಬಟ್ ನಮ್ಮ ಬಿಲೀಫ್ ಇದೆ, ವಿ ಕ್ಯಾನ್ ಡೂ ಮಚ್ ಬೆಟರ್ ಇನ್ ದ ಕಮಿಂಗ್ ಇಯರ್ಸ್. ವಿ ಕ್ಯಾನ್ ಸಿ ಇಂಡಿಯಾ ಆ್ಯಸ್ ವೆಲ್ ಸ್ಟ್ಯಾಂಡಿಂಗ್ ಇನ್ ದ ಪೋಡಿಯಮ್ಸ್. ಏನು ಡಿಫ್ರೆನ್ಸ್ ಏನು ಅನ್ನಿಸ್ತಿದೆ ಚೀನಾ ಹುಡುಗರಿಗೂ ನಿಮಗೂ? ಯಾವ ವಿಷಯದಲ್ಲಿ ಅವರೆಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಥವಾ ನೀವೆಲ್ಲಿ ಸ್ಟ್ರಾಂಗ್ ಇದ್ದೀರಾ? ಆ ಥರ ಏನು ಡಿಫ್ರೆನ್ಸ್ ಅನಿಸುತ್ತೆ ನಿಮಗೆ? ಅವರು ಟೇಬಲ್ ಟೆನ್ನಿಸ್ ಈಸ್ ಅ ನ್ಯಾಷನಲ್ ಸ್ಪೋರ್ಟಲ್ಲಿ, ಅಲ್ಲಿ ರೋಡ್ಸ್ ಮೇಲೂ ಟೇಬಲ್ಸ್ ಇದ್ದಾವೆ, ಅಲ್ಲಿ ರ್ಯಾಕೆಟ್ ಅವರು ಹಾಬಿ ಅಂತಲೂ ಚಿಕ್ಕ ಮಕ್ಕಳಿಂದ 5 ವರ್ಷ 3 ವರ್ಷ ಹುಡುಗರಿಂದ 8 ಇಯರ್ಸ್ 90 ಇಯರ್ಸ್ ಜನನೂ ಆಡ್ತಾರೆ ಅಲ್ಲಿ. ಅವ್ರಿಗದು ನಾವು ವಾಕಿಂಗ್ ಅಥವಾ ಏನಾರೋ ಯೋಗ ಥರ ಹೆಂಗೆ ಮಾಡ್ತೀವಿ ಆ ಥರ ಅವ್ರಿಗೆ ಟೇಬಲ್ ಟೆನ್ನಿಸ್, ಇಟ್ ಈಸ್ ಲೈಕ್ ಬ್ರೀತಿಂಗ್ ಫಾರ್ ದೆಮ್. ಸೊ ದಟ್ಸ್ ಡಿಫ್ರೆಂಟ್ ಕಲ್ಚರ್ ದೇರ್. ಕಾಮನ್ವೆಲ್ತ್ ಗೇಮ್ಸು ಇಂಡಿಯಾದಲ್ಲೇ ನಡೀತು ಈ ಸರ್ತಿ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮಗೆ ಫಸ್ಟ್ ಮ್ಯಾಚಿಂದ ಫೈನಲ್ವರೆಗೂ? ಆ್ಯಕ್ಚುಲಿ ನಂಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ನನಗೆ ಓಪನಿಂಗ್ ಸೆರೆಮನಿಯಲ್ಲಿ ಫ್ಲ್ಯಾಗ್ ಬೇರರ್ ಅಂತ ಇದ್ದೆ ನಾನು. ಸೊ ಅದು ಫಸ್ಟ್ ನಂಗೆ ತುಂಬ ಗೌರವ ಅದು ಮಾಡಿದ್ದಕ್ಕೆ, ಫ್ಲ್ಯಾಗ್ ಬೇರರ್ ಆಗಿದ್ದಕ್ಕೆ. ಇಟ್ ವಾಸ್ ಅ ಇಮೆನ್ಸ್ ಪ್ಲೆಷರ್ ಆ್ಯಂಡ್ ಬ್ಯೂಟಿಫುಲ್ ಮೂಮೆಂಟ್ ಫಾರ್ ಮಿ. ಆಮೇಲೆ ಸ್ಟಾರ್ಟಿಂಗ್ ಟೀಮ್ ಇವೆಂಟ್ಸಿಂದ ನಾವು ಫೈನಲ್ಸ್ ಆಡಿದ್ವಿ, ಟೀಮ್ ಇವೆಂಟ್ಸ್ ಗೆದ್ವಿ, ಅದು ತುಂಬ ಚೆನ್ನಾಗಿತ್ತು ಆ ಮೂಮೆಂಟ್. ವಿ ಸೆಲಿಬ್ರೇಟೆಡ್ ಆಲ್, ತುಂಬ ಸಪೋರ್ಟ್ ಇತ್ತು ಬೆಂಚಿಂದ, ಎಲ್ಲರೂ ಚೆನ್ನಾಗಿ ಆಡಿದ್ವಿ. ಆಮೇಲೆ ಡಬಲ್ಸು ಸಿಂಗಲ್ಸು ಫೈನಲ್ಸ್ ಆಡಿದೆ ನಾನು. ಸಿಂಗಲ್ಸ್ ಗೆದ್ದೆ, ಆಮೇಲೆ ಡಬಲ್ಸ್ ಫೈನಲ್ಸ್ ಸೋತ್ವಿ. ಡಬಲ್ಸ್ ಪಾರ್ಟ್ನರ್ ಯಾರು? ದಿವ್ಯಾಂಶಿ ಭೌಮಿಕ್ ಅಂತ. ಅವರೆಲ್ಲಿರ್ತಾರೆ? ಅವ್ರು ಮುಂಬೈ ಅವರು. ಮುಂಬೈ. ಓಕೆ, ಹೆಂಗೆ ಕೋಆರ್ಡಿನೇಷನ್ ಹೆಂಗೆ? ನಾವು ಫಸ್ಟ್ ಟೈಮ್ ಮಾಡಿದ್ವಿ ಆ್ಯಕ್ಚುಲಿ. ಆಮೇಲೆ ಸಿಮಿಲರ್ ರಬ್ಬರ್, ಸಿಮಿಲರ್ ಪ್ಯಾಟರ್ನ್. ಸೊ ನಮಗೆ ಗೊತ್ತಿತ್ತು ಇಬ್ಬರದು ಗೇಮ್, ಸೊ ವಿ ಕುಡ್ ಪ್ಲೇ ಮಚ್ ಬೆಟರ್. ಓಕೆ, ಈಗ ಯೂಶ್ವಲಿ ನೀವು ನ್ಯಾಷನಲ್ ಕ್ಯಾಂಪಿಗೆ ಹೋಗ್ತೀರಿ, ಅಲ್ಲಿ ಬೇರೆ ಕೋಚ್ ಇರ್ತಾರೆ, ಸಪೋರ್ಟ್ ಸ್ಟಾಫ್ ಬೇರೆ ಇರುತ್ತೆ, ಇಲ್ಲಿ ನಿಮ್ಮ ಕೋಚ್ ಬೇರೆ ಇರ್ತಾರೆ. ಈ ಟ್ರೈನಿಂಗ್ ಮೆಥಡಾಲಜಿಯಲ್ಲಿ ಏನಾದರೂ ಡಿಫ್ರೆನ್ಸ್ ಆಗುತ್ತಾ? ಇಲ್ಲ ಸರ್, ಹಾಗೇನೂ ಇಲ್ಲ. ಯಾಕಂದರೆ ನ್ಯಾಷನಲ್ ಕೋಚಸ್ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾರೆ ಮೋಸ್ಟ್ ಆಫ್ ದ ಟೂರ್ನಮೆಂಟ್ಸ್, ಆ್ಯಂಡ್ ನಾವು ಮೋಸ್ಟ್ ಆಫ್ ದ ಇಯರ್ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅವ್ರ ಜೊತೆ. ಸೊ ಅವ್ರಿಗೂ ನಮ್ಮ ಗೇಮ್ ಗೊತ್ತು ಓವರ್ ಆಲ್. ಆಮೇಲೆ ನನ್ನ ಕೋಚಸ್ಸು ನನ್ನ ಜೊತೆ ಟ್ರಾವೆಲ್ ಮಾಡ್ತಾರೆ ಫ್ಯೂ ಟೂರ್ನಮೆಂಟ್ಸ್. ಸೊ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಸರ್. ನೀವು ಫಸ್ಟ್ ಟೈಮ್ ಅಂಡರ್ 19 ಮೆಡಲ್ ಗೆದ್ರಿ, ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ನಿಮಗೆ ಮುಂದೆ ಹೆಲ್ಪ್ ಆಯಿತು? ನಾವು ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಟೀಮ್ ಇವೆಂಟ್ಸ್ ಮೆಡಲ್ ಬಂತು. 2 ವರ್ಷದಿಂದ ನಾವು ಆಲ್ಮೋಸ್ಟ್ ಕ್ವಾರ್ಟರ್ಸ್ ಸೋಲ್ತಾ ಇದ್ವಿ, ತುಂಬ ಕ್ಲೋಸ್ ಡಿಸೈಡರಲ್ಲಿ. ಸೊ ಆ ಮೆಡಲ್ ತುಂಬ ಮುಖ್ಯವಾಗಿತ್ತು, ಬೂಸ್ಟ್ ಕೊಡೋಕ್ಕೆ ನಮ್ಮ ಕಾನ್ಫಿಡೆನ್ಸ್. ಅದು ಲಾಸ್ಟ್ ಇಯರ್ ಇತ್ತು ನಂದು ಅಂಡರ್ 19. ಸೊ ನಮಗೆ ಬಿಲೀವ್ ಆಯಿತು ದಟ್ ವಿ ಕ್ಯಾನ್ ಡೂ ಸಮಥಿಂಗ್ ಗುಡ್ ಇನ್ ವರ್ಲ್ಡ್ ಸ್ಟೇಜ್. ಅದು ಬ್ರಾನ್ಸ್ ಮೆಡಲ್ ಅಲ್ವಾ? ಹೌದು ಸರ್. ಮಿಕ್ಸ್ಡ್ ಡಬಲ್ಸಾ? ಟೀಮ್ ಇವೆಂಟ್ಸ್, ಯೂತ್ ವರ್ಲ್ಡ್ ಚಾಂಪಿಯನ್ಶಿಪ್ ಟೀಮ್ ಇವೆಂಟ್ಸಲ್ಲಿ. ನೀವು ಈ ಜರ್ನಿಯಲ್ಲಿ ಕಮ್ ಅಕ್ರಾಸ್ ಭಾಳಷ್ಟು ಜನ
ಸೀನಿಯರ್ ಪ್ಲೇಯರ್ಸನ್ನು, ಸ್ಟಾರ್ ಪ್ಲೇಯರ್ಸನ್ನು ಭೇಟಿಯಾಗಿರ್ತೀರಿ. ಆ ಥರ ಯಾರ್ಯಾರನ್ನ ನೀವು ಭೇಟಿಯಾಗಿದ್ದೀರಾ ನಿಮ್ಮ ಟೇಬಲ್ ಟೆನ್ನಿಸಲ್ಲಿ? ಅವರಿಂದ ಏನು ನೀವು ಇನ್ಪುಟ್ಸ್ ತೊಗೊಂಡಿದ್ದೀರಾ? ಶರತ್ ಅಣ್ಣ ಇದ್ದಾರೆ, ಅವರಿವಾಗ ರೀಸೆಂಟಾಗಿ ರಿಟೈರ್ ಆಗಿದ್ದಾರೆ. ಬಟ್ ನಾನು ಅವ್ರ ಜೊತೆ ಟ್ರಾವೆಲ್ ಮಾಡಿಬಿಟ್ಟು ಟೂರ್ನಮೆಂಟ್ಸ್ ಆಡಿದ್ದು ಒಂಥರ ಪ್ರೌಡ್ ಮೂಮೆಂಟ್. ಅವ್ರು ಇಷ್ಟು ಸೀನಿಯರ್ ಪ್ಲೇಯರ್ ಇಷ್ಟೊಂದು ಅಚೀವ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿಬಿಟ್ಟು ಒಂದ್ಸಲ ಪ್ರಾಕ್ಟೀಸ್ ಮಾಡಿದೆ. ಸೊ ತುಂಬ ಚೆನ್ನಾಗಿ ಅನಿಸ್ತು. ಸ್ವಲ್ಪ ಏನೋ ಮಿಸ್ಟೇಕ್ಸ್ ಹೇಳಿದ್ರು ಅವರು, ಅದೆಲ್ಲ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಮತ್ತೆ ಯಾರು ಬೇರೆ? ನಾನು ಹರ್ಮಿತ್ ಭಯ್ಯ ಜೊತೆ ಆಡ್ತೀನಿ, ಹರ್ಮಿತ್ ದೇಸಾಯಿ, ಮಿಕ್ಸ್ ಡಬಲ್ಸ್. ಸೊ ಅವರು ತುಂಬ ಹೆಲ್ಪ್ ಮಾಡ್ತಾರೆ. ಮಿಕ್ಸ್ ಡಬಲ್ಸಲ್ಲೂ ಕೂಡ ಏನೇನು ಮಿಸ್ಟೇಕ್ಸ್ ಮಾಡ್ತಾಯಿದ್ದೀವಿ ಎಲ್ಲ ಯೋಚನೆ ಮಾಡಿಬಿಟ್ಟು ಇಬ್ಬರು ಜೊತೆಗೆ ಆಡ್ತೀವಿ. ಓಕೆ, ಈಗ ಏಷ್ಯನ್ ಗೇಮ್ಸಿಗೆ ಹೋಗೋದಕ್ಕೆ ಏನೇನು ಪ್ರಿಪ್ರೇಷನ್ಸು ನಡೀತಾ ಇದೆ? ಎಲ್ಲಿ ಪ್ರಿಪೇರ್ ಆಗ್ತಾ ಇದ್ದೀರಾ? ನಾನು ಇವಾಗ ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ಮಾಡ್ತಾಯಿದ್ದೀವಿ. ಇವಾಗ ನ್ಯಾಷನಲ್ ಕ್ಯಾಂಪ್ ಆಗ್ಬೋದು ಏಷ್ಯನ್ ಗೇಮ್ಸ್ ಮುಂಚೆ. ಸೊ ಆವಾಗ ಎಲ್ಲರೂ ಜೊತೆಗೆ ಆಡ್ತೀವಿ. ಡಬಲ್ಸ್, ಮಿಕ್ಸ್ ಡಬಲ್ಸ್, ಸಿಂಗಲ್ಸ್, ಟೀಮ್ ಇವೆಂಟ್ಸ್ ಎಲ್ಲ ಇವೆಂಟ್ಸ್ ಇದೆ. ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗಿಬಿಟ್ಟು ಎಲ್ಲದಕ್ಕೂ ಬಾಂಡಿಂಗ್ ಮಾಡಿಬಿಟ್ಟು ಏಷ್ಯನ್ ಗೇಮ್ಸ್ ಹೋಗೋ ಪ್ಲ್ಯಾನ್ ಇದೆ ಸರ್. ಕರ್ನಾಟಕದಲ್ಲಿ ಎಷ್ಟು ಜನ ಹೋಗ್ತಾ ಇದ್ದೀರಾ ಟೀಮ್ ಜೊತೆಗೆ ಕರ್ನಾಟಕದಿಂದ? ಸರ್ ಟೇಬಲ್ ಟೆನ್ನಿಸಿಂದ ನಾನು ಒಬ್ಬಳೆ. ಓಕೆ, ನಿಮ್ಮ ಇವೆಂಟ್ ಯಾವಾಗ ಶುರು ಆಗುತ್ತೆ ಅಲ್ಲಿ? ಏಷ್ಯನ್ 20th ಸೆಪ್ಟೆಂಬರ್. ಜಪಾನಲ್ಲಿ 20 ಸೆಪ್ಟೆಂಬರ್. 20 ಸೆಪ್ಟೆಂಬರ್. ಸೊ ಅದಕ್ಕಿಂತ ಮೊದಲು ನೀವು ಇಲ್ಲಿಂದ ಹೊರಡ್ತೀವಿ. ಬೇರೆ ಬೇರೆ ಥರದಲ್ಲಿ ಫಿಟ್ನೆಸ್ಸು ಅದೆಲ್ಲ ಯಾವ ಥರ ನಿಮಗೆ ರೆಜಿಮ್ ಇರುತ್ತೆ? ಬೆಳಿಗ್ಗೆ ನಾನು ಎದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತೀನಿ ಫಸ್ಟು ಟೇಬಲ್ ಟೆನ್ನಿಸ್. ಅದಾದಮೇಲೆ ತಿಂಡಿ ಮಾಡಿಕೊಂಡು ಫಿಟ್ನೆಸ್ ಸೆಷನ್ಗೆ ಹೋಗ್ತೀನಿ 1 hour. 5 ನಿಮಿಷ ಆ ಕಡೆ ಪ್ರಾಕ್ಟೀಸ್ ಟ್ರೈನಿಂಗಿಂದ 5 ನಿಮಿಷ ಫಿಟ್ನೆಸ್ ಸೆಂಟರ್ ಇದೆ, ಅಲ್ಲಿ ಮಾಡ್ಕೊತೀನಿ. ನಾನು ಅವ್ರ ಜೊತೆ ಆಲ್ಮೋಸ್ಟ್ 5 ಇಯರ್ಸಿಂದ ಮಾಡ್ತಾಯಿದ್ದೀನಿ ಟ್ರೈನಿಂಗ್. ಸೊ ಅವ್ರಿಗೆ ನನ್ನ ಗೊತ್ತು, ಗೇಮ್ ಗೊತ್ತು, ನನ್ನ ಬಾಡಿ ಗೊತ್ತು, ಏನೇನು ಇಂಪಾರ್ಟೆನ್ಸ್ ಇದೆ ಟೇಬಲ್ ಟೆನ್ನಿಸ್ಗೆ, ಫಿಟ್ನೆಸ್, ಎಜಿಲಿಟಿ, ಸ್ಟ್ರೆಂತ್ ಇದೆಲ್ಲ ಮಾಡ್ತೀನಿ. ಆಮೇಲೆ ಮತ್ತೆ ಬಂದು ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮನೇಲಿ ಸಂಜೆ ಪ್ರಾಕ್ಟೀಸ್ ಇರುತ್ತೆ ಸರ್. ಇದ್ರ ಜೊತೆಗೆ ಅಕಾಡೆಮಿಕ್ಸನ್ನು ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ? ಆ್ಯಕ್ಚುಲಿ ನಾನು ತುಂಬ ಲಕ್ಕಿ ದಟ್ ನನ್ನ ಎಜುಕೇಷನ್ ತುಂಬ ಸ್ಮೂತ್ಲಿ ಆಯಿತು. ನಾನು ಎಲ್ಲೆಲ್ಲಿ ಓದ್ಕೊಂಡೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸ್ಕೂಲ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಅಕಾಡೆಮಿ ತುಂಬ ಸಪೋರ್ಟಿವ್ ಆಗಿದ್ದರು. ಅಲ್ಲಿ ಟೂರ್ನಮೆಂಟ್ಸ್ಗೇನು ಅಟೆಂಡೆನ್ಸ್ಗೇನು ಪ್ರಾಬ್ಲಮ್ ಆಗಿಲ್ಲ, ಬರೀ ಎಕ್ಸಾಮ್ಸ್ಗೆ ಹೋಗಿ ಬರಿತಾ ಇದ್ದೆ. ಆಮೇಲೆ PUC ಮತ್ತು ಯೂನಿವರ್ಸಿಟಿ ಜೈನಿಂದ ಮಾಡ್ತಾಯಿದ್ದೀನಿ, ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಸ್ಪೋರ್ಟ್ಸ್ ಪರ್ಸನ್ಸ್ಗೆ. ಸೊ ಅದು ತುಂಬ ಲಕ್ಕಿ ಆ್ಯಕ್ಚುಲಿ ನಾನು. ಈ ಟೇಬಲ್ ಟೆನ್ನಿಸು ಒಂದು ಸ್ವಲ್ಪ ಕಾಸ್ಟ್ಲಿ ಗೇಮ್ ಕೂಡ ಹೌದು ಅಲ್ವಾ? ನನ್ನ ನಾಲೆಜ್ ಪ್ರಕಾರ ಇದನ್ನು ಫೈನಾನ್ಷಿಯಲಿ ನಿಮಗೆ ಎಲ್ಲೆಲ್ಲಿಂದ ನಿಮಗೆ ಸ್ಪಾನ್ಸರ್ ಸಿಗ್ತಾ ಇದೆ ಮತ್ತು ನೀವು ಹೆಂಗೆ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀರಾ? ನಾನು ಇವಾಗ ಗೋ ಸ್ಪೋರ್ಟ್ಸಿಂದ ಸಪೋರ್ಟೆಡ್ ಆಗಿದ್ದೀನಿ, ಗೋ ಸ್ಪೋರ್ಟ್ಸ್ ಅಥ್ಲೀಟ್ ನಾನು. ಆಮೇಲೆ ನಾನು ಟಾಪ್ಸ್ ಡೆವಲಪ್ಮೆಂಟ್ ಸ್ಕೀಮಲ್ಲಿದ್ದೀನಿ. ಆಮೇಲೆ ನಂಗೆ ಒಂದು ನ್ಯೂಟ್ರಿಷನ್ ಬ್ರ್ಯಾಂಡ್ ಸಪೋರ್ಟ್ ಮಾಡುತ್ತೆ, ಯೂನಿವೆಡ್ ಅಂತ. ಸೊ ಈ ಪ್ರಕಾರ ನಂಗೆ ತುಂಬ ಸಪೋರ್ಟ್ ಇದೆ ಗವರ್ಮೆಂಟ್ ಮತ್ತು NGOಸಿಂದ. ಈಗ ಟೆಕ್ನಾಲಜಿ ವೈಸ್ ಮತ್ತು ರೂಲ್ಸ್ ವೈಸ್ ಟೇಬಲ್ ಟೆನ್ನಿಸಲ್ಲಿ ಅವಾಗವಾಗ ಭಾಳಷ್ಟು ಬದಲಾವಣೆ ಆಗ್ತಾ ಇರುತ್ತೆ. ಯಾಕಂದರೆ ಚೀನಾ ನಂಬರ್ 1 ಇರೋದ್ರಿಂದ, ಜಪಾನ್ ನಂಬರ್ 1 ಇರೋದ್ರಿಂದ, ಪ್ರತಿ ಒಲಿಂಪಿಕ್ಸ್ ಬಂದಾಗ, ಪ್ರತಿ ಏಷ್ಯನ್ ಗೇಮ್ಸ್ ಬಂದಾಗ ಬೇರೆ ಬೇರೆ ರೂಲ್ಸ್ ಬರ್ತಾ ಇರುತ್ತೆ, ಅಪ್ಗ್ರೇಡ್ ಆಗ್ತಾ ಇರುತ್ತೆ, ಬೇರೆ ಬೇರೆ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರ್ತಾರೆ. ಯಾಕಂದರೆ ಸ್ಪೀಡ್ ಗೇಮು, ಅಲ್ಲಿ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ಎಂಡ್ಯೂರೆನ್ಸ್ ಇದು ಮಾಡೋದಕ್ಕೆಲ್ಲ. ಅದಕ್ಕೆ ನೀವು ಯಾವ ಥರ ನಿಮ್ಮನ್ನು ನೀವು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತೀರಾ? ಏನು ನಿಮಗದು ಎಷ್ಟು ಚಾಲೆಂಜಿಂಗ್ ಅಂತ ಅನಿಸುತ್ತೆ? ಇವಾಗ ರೀಸೆಂಟ್ ತುಂಬ ವರ್ಷದಿಂದ ಬೆಸ್ಟ್ ಆಫ್ 5 ಆರ್ ಬೆಸ್ಟ್ ಆಫ್ 11 ಗೇಮ್ ಪಾಯಿಂಟ್ಸ್ ಇದೆ. ಆಮೇಲೆ ಇವಾಗ ರೀಸೆಂಟಾಗಿ ಒಂದು ಹೊಸ ಟೆಕ್ನಾಲಜಿ ಬಂದಿದೆ, ಟೇಬಲ್ ಟೆನ್ನಿಸ್ ರಿವ್ಯೂ ಸಿಸ್ಟಮ್ ಅಂತ. ಅದು ಮೋಸ್ಟ್ಲಿ ಇದು ದೊಡ್ಡ ಟೂರ್ನಮೆಂಟ್ಸ್ ಮತ್ತು ದೊಡ್ಡ ಟೇಬಲ್ಸಲ್ಲಿ ಇರುತ್ತೆ ಮೋಸ್ಟ್ಲಿ ಅವೈಲೇಬಲ್. ಇದು ಬಾಲ್ ಟಾಸ್, ಹೈಟ್, ಆ್ಯಂಗಲ್, ಎಡ್ಜ್ ಅದೆಲ್ಲ ರಿವ್ಯೂ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಮೋಸ್ಟ್ಲಿ ಅಂಪೈರ್ಸ್ಗೆ ಏನಾರೋ ಕನ್ಫ್ಯೂಷನ್ ಆರ್ ಪ್ಲೇಯರ್ಸ್ಗೆ ಏನಾರೋ ಸ್ವಲ್ಪ ಡೌಟ್ ಇದ್ದರೆ ಇದೆಲ್ಲ ಹೆಲ್ಪ್ ಮಾಡುತ್ತೆ. ಸೊ ಇಟ್ಸ್ ಅ ಬಿಗ್ ಡಿಫ್ರೆನ್ಸ್ ಇನ್ ಅ ಗೇಮ್. ಓಕೆ, ಇದರಿಂದ ನೀವು ಟ್ರೈನಿಂಗ್ ಮೆಥಡಾಲಜಿಯಲ್ಲಿ ಏನೇನು ಬದಲಾವಣೆ ಮಾಡ್ಕೋಬೇಕಾಗತ್ತೆ? ನಾವು ಫೋಕಸ್ ಮಾಡ್ಕೋಬೇಕು ನಮ್ಮ ಬಾಲ್ನ ಸ್ಪೀಡ್, ಟಾಸ್ ಹೈಟ್, ಟಾಸ್ ಆ್ಯಂಗಲ್ ಇದೆಲ್ಲ ಕ್ಲಿಯರ್ ಆಗಿರಬೇಕು ಇವಾಗ.
ಈ ನಿಮ್ಮ ರ್ಯಾಕೆಟಲ್ಲೂ ಕೂಡ ಚೇಂಜಸ್ ಬಂದಿದೆಯಾ ಮೊದಲಿನಕ್ಕಿಂತ ಈಗ? ಹೌದು, ತುಂಬ ಮೊದಲು ರಬ್ಬರ್ಸ್ ಡಿಫ್ರೆಂಟ್ ಮಟೀರಿಯಲಿಂದ ಆಗ್ತಿತ್ತು. ಇವಾಗ ಸ್ವಲ್ಪ ಡಿಫ್ರೆಂಟ್ ಮಟೀರಿಯಲ್ ತುಂಬ ಜಾಸ್ತಿ ಹೊತ್ತು ಎಂಡ್ಯೂರ್ ಆಗುತ್ತೆ. ಇವಾಗ ಮುಂಚೆ ಅಷ್ಟೊಂದು ಆಗ್ತಿರಲಿಲ್ಲ, ಇವಾಗ ಜಾಸ್ತಿ ಎಂಡ್ಯೂರ್ ಆಗುತ್ತೆ. ರ್ಯಾಕೆಟ್ಸು ತುಂಬ ಡಿಫ್ರೆಂಟ್ ಟೈಪ್ಸ್ ಆಗಿದೆ. ಒಂದು ಸ್ವಲ್ಪ ಕೊರಿಯನಲ್ಲಿ ಮೇಡ್ ಆಗಿರುತ್ತೆ, ಒಂದು ಸ್ವಲ್ಪ ಯುರೋಪಲ್ಲಿ ಮೇಡ್ ಆಗಿರುತ್ತೆ. ಅದು ಡಿಫ್ರೆಂಟ್ ಪ್ಲೇಯರ್ಸ್ಗೆ ಡಿಫ್ರೆಂಟ್ ಟೈಪ್ಸ್ ರ್ಯಾಕೆಟ್. ಅದು ನಾವು ಆಡ್ಬಿಟ್ಟು ನಮ್ಮ ಗೇಮ್ ಸ್ಟೈಲ್ಗೆ ಏನು ಸೂಟ್ ಆಗುತ್ತೆ ಅದು ಯೂಸ್ ಮಾಡ್ತೀವಿ ಸರ್. ನಿಮಗೆ ಇಂಡಿಯಾದಲ್ಲಿ ಅವೆಲ್ಲ ಇಕ್ವಿಪ್ಮೆಂಟ್ಸ್ ಸಿಗುತ್ತಾ? ಎಸ್ ಸರ್, ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಅವೈಲೇಬಲ್ ಇದೆ. ಯಾಕಂದರೆ ಕೆಲವು ಸ್ಪೋರ್ಟ್ಸಲ್ಲಿ ಬೇರೆ ಕಡೆಯಿಂದ ತರಿಸ್ಕೋಬೇಕಾಗತ್ತೆ. ಹೌದು. ಇಲ್ಲಿ ನಿಮ್ಗೆ ಹೆಂಗಿದೆ ನನಗೆ ಗೊತ್ತಿಲ್ಲ. ಟೇಬಲ್ ಟೆನ್ನಿಸ್ ಮೋಸ್ಟ್ ಆಫ್ ದೆಮ್ ಅವೈಲೇಬಲ್ ಇದೆ. ಇಂಪೋರ್ಟು ಆಗುತ್ತೆ ಎಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ಈಗ ಮನೇಲಿದ್ದಾಗ ಯಾವ ಥರ ಅಲ್ಲಿ ಮನೇಲಿ ಏನಾದರೂ ನೀವೇ ಒಂದು ಟೇಬಲ್ಲು ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಇನ್ನೂ ಇಲ್ಲ. ನನಗೆ ಅಕಾಡೆಮಿಗೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡೋದೇ ತುಂಬ ಇಷ್ಟ. ಜನ ಇರ್ತಾರೆ, ಕೋಚ್ ಇರ್ತಾರೆ, ಸೊ ದಟ್ ಈಸ್ ಹೌ ನಂಗೆ ಇಷ್ಟ. ಸ್ವಲ್ಪ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆನೂ ಹೇಳಿ. ನಾನು ಅಪ್ಪ ಅಮ್ಮ ಅಷ್ಟೇ ಇರ್ತೀವಿ ಬ್ಯಾಂಗ್ಳೂರಲ್ಲಿ. ಅಪ್ಪ ಸಾಫ್ಟ್ವೇರ್ ಇಂಜಿನಿಯರ್ ಬ್ಯಾಂಗ್ಳೂರಲ್ಲಿ, ಅಮ್ಮ ಹೋಮ್ ಮೇಕರ್. ಐ ಥಿಂಕ್ ಅವ್ರು ತುಂಬ ಪ್ರೌಡ್ ಇದ್ದಾರೆ ನಾನು ಇವಾಗ ಇಲ್ಲಿರೋದು. ಆಮೇಲೆ ಬೋತ್ ಮೈ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ ಟೇಬಲ್ ಟೆನ್ನಿಸ್ಗೆ. ಅವರು ಗೇಮ್ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಎಲ್ಲ ಟೂರ್ನಮೆಂಟ್ ಅಥವಾ ಎಲ್ಲ ಮ್ಯಾಚ್ಗಿಂತ ಮುಂಚೆ ನಾನು ಎವ್ರಿ ಟೈಮ್ ಕಾಲ್ ಮಾಡ್ತೀನಿ ಅವ್ರಿಗೆ, ಹೇಳ್ತೀನಿ ಇವಾಗ ಮ್ಯಾಚ್ ಇದೆ, ಆಲ್ ದ ಬೆಸ್ಟ್ ಅಂತಾರೆ, ಚೆನ್ನಾಗಿ ಆಡು. ಅವರು ಮೋಸ್ಟ್ಲಿ ಫೋಕಸ್ ಮಾಡ್ತಾರೆ ದಟ್ ಐ ಗಿವ್ ಮೈ ಬೆಸ್ಟ್. ರಿಸಲ್ಟ್ಸ್ ಬಗ್ಗೆ ಯಾರು ಅಷ್ಟೊಂದು ಯೋಚನೆ ಮಾಡಲ್ಲ. ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತಾರಾ? ಅಮ್ಮ ಸ್ವಲ್ಪ ಟ್ರಾವೆಲ್ ಮಾಡ್ತಾರೆ. ನ್ಯಾಷನಲ್ ಟೂರ್ನಮೆಂಟ್ಸಲ್ಲಿ, ಇಂಟರ್ನ್ಯಾಷನಲ್ ನಾವು ಒಬ್ಬಳೇ ಟ್ರಾವೆಲ್ ಮಾಡ್ತೀವಿ. ಈಗೆಲ್ಲ ಟೇಬಲ್ ಟೆನ್ನಿಸಲ್ಲಿ ಈ ಸಪೋರ್ಟ್ ಸ್ಟಾಫ್ ಅಂತ ಯಾರ್ಯಾರು ಇರ್ತಾರೆ ನಿಮ್ಮ ಜೊತೆಗೆ? ನಮ್ಮ ಜೊತೆ SNC, ಮೆಶ್ಯೂರ್ ಮತ್ತು ಫಿಸಿಯೋ ಕೋಚಸ್ ಎಲ್ಲ ಟ್ರಾವೆಲ್ ಮಾಡ್ತಾರೆ. ಓಕೆ, ಅದೆಲ್ಲ ಫೆಡರೇಷನ್ ಕಡೆಯಿಂದನೇ ಬಂದಿರ್ತಾರ? ಹೌದೌದು, ಫೆಡರೇಷನ್ ಕಳಿಸ್ತಾರೆ. ಔಟ್ ಆಫ್ ಟ್ರೈನಿಂಗ್ ಇದ್ದಾಗ ಅಥವಾ ಔಟ್ ಆಫ್ ಟೂರ್ನಮೆಂಟ್ ಇದ್ದಾಗ ಅವ್ರದ್ದೆಲ್ಲ ಸಪೋರ್ಟ್ ಬೇಕಾದರೆ ನೀವೇ? ಹೌದು. ಬಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಸೊ ಅದನ್ನು ಸಪೋರ್ಟ್ ಈಸಿ ಅನಿಸಲ್ಲ. ನಂಗೆ ಕೋಚು ಟ್ರಾವೆಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ತುಂಬ ಎಕ್ಸ್ಪೆನ್ಸಿವ್ ಟ್ರಾವೆಲ್ ಮಾಡೋದು ಇಂಟರ್ನ್ಯಾಷನಲಿ. ವೀಸಾ, ಟ್ರಾವೆಲಿಂಗ್ ಫೀಸ್, ಅಕಾಮಡೇಷನ್, ಅಕ್ರಿಡಿಟೇಷನ್ ತುಂಬ ಕಾಸ್ಟ್ಲಿ ಆಗುತ್ತೆ. ಈ ಜಸ್ಟ್ ಈಗ ನೀವು ಏಷ್ಯನ್ ಗೇಮ್ಸ್ ಹೋಗ್ತಾ ಇದ್ದೀರಾ, ಈ ಲೆವೆಲ್ಲಿಗೆ ಬಂದ ಮೇಲೆ ನಿಮ್ಗೆ ಅನಿಸುತ್ತಾ ನನಗಿನ್ನೂ ಅಪ್ಗ್ರೇಡೆಡ್ ಕೋಚಿಂಗ್ ಬೇಕು, ನೀವೆಲ್ಲರೂ ಫಾರಿನಿಗೆ ಹೋಗಬೇಕು ಅಥವಾ ಫಾರಿನ್ ಕೋಚನ್ನ ಇಲ್ಲಿ ಕರೆಸ್ಕೋಬೇಕು ಅಂತೇನಾದ್ರು ಅನಿಸುತ್ತಾ? ನನಗೆ ಪ್ರಾಕ್ಟೀಸ್ ಪಾರ್ಟ್ನರ್ ಮೇಲೆ ತುಂಬ ಬೆಟರ್ ಆಪ್ಷನ್ ಅನಿಸುತ್ತೆ ಸರ್ ಇವಾಗ. ಯಾಕಂದರೆ ಕೋಚ್ ತುಂಬ ಓದ್ತಾ ಇದ್ದಾರೆ ಗೇಮ್ ಬಗ್ಗೆ, ಸೊ ನಾವು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ, ಅಪ್ಡೇಟ್ ಆಗ್ತಾ ಇದ್ದೀವಿ, ಇಂಪ್ರೂವ್ ಆಗ್ತಾ ಇದ್ದೀವಿ ಗೇಮ್ ಬಗ್ಗೆ. ಬಟ್ ಟು ಪ್ಲೇ ಅಗೇನ್ಸ್ಟ್ ಜಾಪನೀಸ್ ಪ್ಲೇಯರ್, ಚೈನೀಸ್ ಪ್ಲೇಯರ್, ಏಷ್ಯನ್ ಪ್ಲೇಯರ್ಸ್ ಇಂಪಾರ್ಟೆಂಟ್ಲಿ, ಅವ್ರು ತುಂಬ ಫಾಸ್ಟ್, ತುಂಬ ಕ್ವಿಕ್ ಆಗಿರ್ತಾರೆ. ಸೊ ಅವ್ರ ಜೊತೆ ಆಡೋಕ್ಕೆ ಐ ಫೀಲ್ ಸಮ್ ಏಷ್ಯನ್ ಪ್ರಾಕ್ಟೀಸ್ ಪಾರ್ಟ್ನರ್ ಅವ್ರ ಕೌಂಟರ್ ಪಾರ್ಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ ಇನ್ ದ ಫ್ಯೂಚರ್. ಸೊ ನಾವು ಅದೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಓಕೆ, ಈಗ ಬಿಫೋರ್ ಏಷ್ಯನ್ ಗೇಮ್ಸ್ ಹೋಗೋಕ್ಕಿಂತ ಮೊದಲು ಬೇರೆ ಯಾವುದಾದ್ರು ಟೂರ್ನಮೆಂಟ್ ಆಡ್ತಾ ಇದ್ದೀರಾ? ಹೌದು ಸರ್, ಇವಾಗ ನೆಕ್ಸ್ಟ್ ವೀಕ್ ವಿ ಹ್ಯಾವ್ ನ್ಯಾಷನಲ್ ರ್ಯಾಂಕಿಂಗ್ ಕಾನ್ಪುರ್, ಅದಾದಮೇಲೆ WTT ಕಂಟೆಂಡರ್ ಅಲ್ಮಾಟಿ ಇದೆ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್. ಸೊ ಇದು 2 ಪ್ಲ್ಯಾನ್ ಇದೆ ಸರ್ ಏಷ್ಯನ್ ಗೇಮ್ಸ್ ಮುಂಚೆ. ಓಕೆ ಯಶಸ್ವಿನಿ, ನಿಮ್ಮ ಎಲ್ಲ ಟೂರ್ನಮೆಂಟ್ಗಳಿಗೂ ಆಲ್ ದಿ ಬೆಸ್ಟ್. ಏಷ್ಯನ್ ಗೇಮ್ಸಲ್ಲಿ ಮತ್ತೆ ಪದಕ ಗೆದ್ದುಕೊಂಡು ವಾಪಸ್ ಬರಲಿ ಅಂತ ಹಾರೈಸ್ತೀವಿ. ಯಶಸ್ವಿನಿ ಅವರು 2021ರಲ್ಲಿ ನಮ್ಮ ಡೆಕ್ಕನ್ ಹೆರಾಲ್ಡ್ ಚೇಂಜ್ ಮೇಕರ್ ಗೌರವಕ್ಕೂ ಕೂಡ ಪಾತ್ರರಾಗಿದ್ದರು. ಈ ಒಂದು ಸಂವಾದದ ಪಾಡ್ಕಾಸ್ಟ್ನ ಅಂತಿಮ ಹಂತಕ್ಕೆ ನಾವು ಬಂದಿದ್ದೇವೆ. ಇಷ್ಟೊತ್ತು ನಮ್ಮ ಜೊತೆಗೆ ಯಶಸ್ವಿನಿಯವರು ತಮ್ಮ ಯಶಸ್ಸಿನ ಬಗ್ಗೆ ನಮ್ಮೆಲ್ಲರ ಜೊತೆಗೆ ಮಾತಾಡಿದರು. ಧನ್ಯವಾದ ಯಶಸ್ವಿನಿಯವರೇ, ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದಿದ್ದಕ್ಕೆ. ಧನ್ಯವಾದ ಸರ್.